ನೀವು ಸ್ಟಾರ್ಟಿಂಗ್ ಅಶ್ವಿನಿ ಕ್ಲೋಸ್ ಆಗ್ತೀರಿ ಅಂದ್ರೆ 1 ವೀಕ್ ಆದ್ಮೇಲೆ ಅದಾದ್ಮೇಲೆ ಇಬ್ರು ಮಧ್ಯೆ ಅದೊಂದು ಕ್ಲಾಶ್ ಆಗತ್ತೆ. ನಿಮ್ ಮಗ ಕೂಡ ಲೆಟರ್ ಅಲ್ಲಿ ಬರೀತಾನೆ, ಅಂದ್ರೆ ನೀನ್ ಒಬ್ಳೆ ಚೆನ್ನಾಗ್ ಆಟ ಆಡ್ತಾ ಇದೀಯಾ ಅಂತ ಹೇಳಿ ಅದೊಂದು ಹಿಂಟ್ ಕೊಟ್ಟಿದ್ದ ನಿಮ್ ಮಗ. ಅಂದ್ರೆ ಅದು ಹೊರಗ್ನವ್ರಿಗೂ ಗೊತ್ತಿತ್ತು, ಒಳಗ್ನವ್ರಿಗೂ ಗೊತ್ತಿತ್ತು. ಬಟ್ ಸ್ಟಿಲ್ ಆಮೇಲೆ ಮತ್ತೆ ನೀವು ಅಶ್ವಿನಿ ಅವ್ರಿಗೆ ಕ್ಲೋಸ್ ಆಗ್ತೀರಿ. ಅಶ್ವಿನಿ ಅವ್ರ ಜೊತೆ ಮತ್ತೆ ಕ್ಲೋಸ್ ಆಗಿದ್ದು ಏನಾದ್ರು ಮುಳು ಆಯ್ತಾ ನಿಮ್ಗೆ ಅಂತ? ನನ್ಗೆ ಗೊತ್ತಿಲ್ಲ. ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಫಸ್ಟ್ ಹೌದು ಸುದೀಪ್ ಸರ್ ತುಂಬಾ ಹಿಂಟ್ ಕೊಡೋರು. ಪ್ರತಿ ಸಲ ಬಂದಾಗ್ಲೂ ಅವರು ಹೇಳೋರು ತಗೊಳ್ತಾ ಇದ್ದೆ. ಮಗನೂ ಕೂಡ ಲೆಟ್ರಲ್ ಬರ್ದಿದ್ದ, ಅವನು ಈವನ್ ವಿಡಿಯೋ ಚಿಲ್ಡ್ರನ್ಸ್ ಡೇಗೆ ವಿಶ್ ಮಾಡೋವಾಗ್ಲೂ ಹೇಳಿದ್ದ. ಓಕೆ, ಬಟ್ ಎಲ್ಲರೂ ಹೇಳಿದ್ರು ಅಂತ ನಾನು ದೂರ ಆಗಲಿಲ್ಲ. ಯಾಕಂದರೆ ಇವ್ರು ಹೇಳ್ತಾ ಇದ್ದಾರೆ ಹೌದು ಆಟಕ್ಕೆ ಮುಳುವಾಗ ನಾವು ಆಟ ಆಡೋಕ್ಕೆ ಹೋಗಿರೋದು. ಬಟ್ ಯಾರೋ ಒಬ್ಬರು ನಾನು ಅಂದರೆ ಒಂದು ಆ ಫ್ರೆಂಡ್ಶಿಪ್ ಆರ್ಗ್ಯಾನಿಕ್ ಆಗಿ ಆದಾಗ ಸಡನ್ ಆಗಿ ಹೆಂಗೆ ಕಟ್ ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅದು ಒಂಥರ ಆರ್ಗ್ಯಾನಿಕ್ ಆಗಿ ಆಗ್ಬಿಡ್ತು. ನಮ್ಮಿಬ್ರಿಗೂ ಮಾತಾಡೋಕೆ ಕೊಡ್ತಾರೆ, ಅವರೇನೋ ಈ ಫ್ರೆಂಡ್ಶಿಪ್ಪೇ ನಿಮ್ಮ ಸ್ಟ್ರಾಟಜಿ ಆಗಿದೆ ಅಂತ ಅಂದ್ಬಿಡ್ತಾರೆ. ಅದು ನನಗೆ ನಿಜವಾಗ್ಲೂ ತುಂಬ ನೋವಾಗುತ್ತೆ. ನಾನು ಇವ್ರ ಜೊತೆ ಇದ್ದೀನಿ ಅಂದ್ಬಿಟ್ಟು ಎಲ್ಲರೂ ನನಗೆ ಒಂಥರ ಶ್ಯಾಡೋ ಅಥವಾ ಇವ್ರು ಕಾಣಿಸ್ತಾ ಇಲ್ಲ, ಛತ್ರಿ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಇವ್ರ ಜೊತೆಗಿದ್ದು ನೆಗೆಟಿವ್ ಆಗಕ್ಕೆ ನನಗಿದ ಅದು ಹೆಂಗೆ ಸ್ಟ್ರಾಟಜಿ ಆಗುತ್ತೆ, ಬಿಟ್ಟಾಡಿದ್ರೆ ತಾನೇ ನನಗಿದು ಅಂತ ಹೇಳಿ ಹಂಗೆ ಅಂದ್ಬಿಟ್ರಲ್ಲ ಅಂತ ನಂಗೆ ಬೇಜಾರಾಗುತ್ತೆ.